ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ತೀನಿ ಎಕ್ಸಾಮ್ಗೆ. ಈಗ 10 ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಒಂದು ವೈಟಲ್ ಸ್ಟಾಟಿಸ್ಟಿಕ್ಸು, ಒಂದು ಇಂಡೆಕ್ಸ್ ನಂಬರು ಮತ್ತು ಥರ್ಡ್ ಬಂದುಬಿಟ್ಟು ಇಲ್ಲಿ ಟೈಮ್ ಸೀರೀಸ್ ಇರುತ್ತೆ. ಟೈಮ್ ಸೀರೀಸು ಈಸಿಯಾಗಿದ್ದರೆ ಅದನ್ನೇ ಮಾಡ್ಬೋದು ನೀವು, ಯಾಕಂದರೆ ಸ್ಟ್ರೇಟ್ ಲೈನ್ ಟ್ರೆಂಡು. ಮತ್ತು ಇಲ್ಲಿ ನೋಡಿ, ಈ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಚೂಸ್ ಮಾಡಿಕೊಂಡೆ ನಾನು. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಫಸ್ಟು GRR NRR ಇದೆ, ಸೆಕೆಂಡ್ ಕ್ವಶನ್ ಬಂದುಬಿಟ್ಟು TRT FRT ಇದೆ, ಥರ್ಡ್ ಕ್ವಶನ್ ಬಂದುಬಿಟ್ಟು 5 ಇಯರ್ಲಿ ಮೂವಿಂಗ್ ಎವರೇಜಸ್ಸು ಮತ್ತು Y = A+BX ಅಂತ ಇದೆ. ಹೌದಾ? ಈಗ ನಾನೇನು ಅಂತೀನಿ ನಿಮಗೆ, TRT FRTಗಿಂತನೂ 38th ಕ್ವಶನ್ನು ಟೈಮ್ ಸೀರೀಸ್ ಕ್ವಶನ್ ಕೂಡ ಅಲ್ಲಿ ಈಸಿಯಾಗಿರುವಂಥ ನಿಮಗೆ ಕ್ವಶನ್ನು. ಹೌದಾ? ಈಗ ಇದೆರಡನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ GRR NRR ಮಾಡ್ಕೊಂಡ್ಬಿಟ್ಟು ನೀವು ಟೈಮ್ ಸೀರೀಸ್ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇವಾಗ. ಓಕೆ, ಫಸ್ಟು 5 ಇಯರ್ಲಿ ಮೂವಿಂಗ್ ಎವರೇಜಸ್ ಅಂತಿದೆ. ಹೌದಾ? ಈಗ ಫಸ್ಟ್ ಏನು ಮಾಡ್ತೀರಾ ನೀವು, 38th ಕ್ವಶನ್ನು. 38th ಕ್ವಶನ್ನು 5 ಇಯರ್ಲಿ ಮೂವಿಂಗ್ ಎವರೇಜಸ್ ಇದೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅವರು, ಇಯರು ಮತ್ತು ವ್ಯಾಲ್ಯೂ. ಓಕೆ, ಇಯರ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡ್ತೀರಾ, 5 ಇಯರ್ಲಿ ಮೂವಿಂಗ್ ಎವರೇಜಸ್ಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ 5 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊಳ್ತೀರಿ. ಈಗ ನೋಡಿ, ಇಲ್ಲಿ ಇಯರ್ 16, 2016, 17, 18, 19, 20, 21, 22, 23 ಆ್ಯಂಡ್ 24. ಓಕೆ, ಇಲ್ಲಿ 40, 44, 41, 47, 43, 55, 54, 56 ಆ್ಯಂಡ್ 62. ಹೌದಾ? 5 ಇಯರ್ಲಿ ಮೂವಿಂಗ್ ಎವರೇಜಸ್ ಅಂದಾಗ ನೀವು ಇಲ್ಲಿ ನೆಕ್ಸ್ಟ್ ಕಾಲಮ್ನ 5 ಇಯರ್ಲಿ ಮೂವಿಂಗ್ ಟೋಟಲ್ ತೊಗೊಳ್ತೀರಾ. ನೆಕ್ಸ್ಟು ಮೂವಿಂಗ್ ಟೋಟಲ್ ತೊಗೊಳ್ತೀರಾ ಅಂದರೆ 5 ವ್ಯಾಲ್ಯೂಸನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ತೀರಿ. 40 + 44 ಅಂದರೆ 5 ವ್ಯಾಲ್ಯೂಸು, 1 2 3 4 5 ವ್ಯಾಲ್ಯೂಸ್ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಮಿಡಲ್ ಸೈಡ್ ಬರಿತಾ ಹೋಗ್ತೀರಾ. ಅದನ್ನು ಹೆಂಗೆ, ಇಲ್ಲಿ ಏನು ಬರುತ್ತೆ, 40 + 44 + 41 + 47 + 43 ಮಾಡಿದಾಗ ಅಲ್ಲಿ 230. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಮತ್ತು ಫಸ್ಟ್ ವ್ಯಾಲ್ಯೂನ ಬಿಟ್ಬಿಡ್ತೀರಾ, ಸೆಕೆಂಡು 1 2 3 4 5 ಮತ್ತು ನೆಕ್ಸ್ಟ್ 5 ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀರಾ. ಇಲ್ಲಿ ಬರಿತಾ ಹೋಗ್ತೀರಾ. 248 ಕಮ್ಸ್. ಓಕೆ, ಕ್ಲಾಸಲ್ಲೆಲ್ಲ ಇದನ್ನು ಈ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸುವಾಗ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ನೋಡಿ, ನಾನು ಒಂದೆರಡು ನಿಮಗಷ್ಟೇ ತೋರಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡ್ತೀರಾ, ಮತ್ತೆ 5 ವ್ಯಾಲ್ಯೂಸ್, ಮತ್ತೆ 2 ವ್ಯಾಲ್ಯೂಸ್ ಬಿಡ್ತೀರಾ, ಮತ್ತೆ 5 ವ್ಯಾಲ್ಯೂಸ್ ಬರಿತಾ ಹೋಗ್ತೀರಾ. ಇಲ್ಲಿವರೆಗೂ 230, 240, ನೆಕ್ಸ್ಟ್ 255, ನೆಕ್ಸ್ಟ್ 270 ಈ ರೀತಿ ಒಂದು ಕ್ವಶನ್ ಬರ್ತಾ ಇಲ್ಲಿ ಆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ ಅಂತ, ಟ್ರೆಂಡ್ ವ್ಯಾಲ್ಯೂಸ್. ಓಕೆ, ಟ್ರೆಂಡ್ ವ್ಯಾಲ್ಯೂಸ್ ಏನು ಮಾಡ್ತೀರಿ, ದಿಸ್ ಪ್ರೀವಿಯಸ್ ಕಾಲಮ್ ಡಿವೈಡ್ ಬೈ 5 ಮಾಡ್ತೀವಿ. ಅಂದರೆ 5 ಇಯರ್ಲಿ ಅಲ್ಲ, 230 ಡಿವೈಡ್ ಬೈ 5ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಅಲ್ಲಿ ಬರ್ತಾ ಇರೋದು 46. ಸೆಕೆಂಡ್ ಒನ್ ಈಸ್ 48, ಸಾರಿ ಫಸ್ಟ್ ಒನ್ ಈಸ್ 215. ಇದು 215 ಆಗುತ್ತೆ. ಇಲ್ಲಿ ಒಂದು ನಿಮಿಷ. 215 ಇದು ಫಸ್ಟ್ ಮೂವಿಂಗ್ ಎವರೇಜು 215. ನೆಕ್ಸ್ಟ್ ಸೆಕೆಂಡ್ದು ಬಂದುಬಿಟ್ಟು 230. ಹೌದಾ? ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಿ. 240, 255 ನೀವು ಕರೆಕ್ಟಾಗಿ ಮಾಡಿ ಇದನ್ನು. 270. ಓಕೆ, ಪೊಸಿಷನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 2 ಅಲ್ಲಿ ಗ್ಯಾಪ್ ಬಂದುಬಿಡುತ್ತೆ. 215 ಡಿವೈಡ್ ಬೈ 5 ಮಾಡಿದಾಗ ನಿಮ್ಗೆ ಅಲ್ಲಿ ಬರ್ತಾ ಇರೋದು ವ್ಯಾಲ್ಯೂಸು 43, ನೆಕ್ಸ್ಟು 46, 48, 51, 54. ಓಕೆ,
ಇದು 4 ಕಾಲಮನ್ನು ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಯಾಕೆಂದರೆ ಇಲ್ಲಿ 2 ಮಾರ್ಕ್ಸು 5ಅಲ್ಲಿ ಮೂವಿಂಗ್ ಟೋಟಲ್ ಮಾಡಲಿಕ್ಕೆ ಮತ್ತು ನಿಮಗೆ 2 ಮಾರ್ಕ್ಸು ಟ್ರೆಂಡ್ ವ್ಯಾಲ್ಯೂಸ್ ಮಾಡಲಿಕ್ಕೆ. ಓಕೆ, ಮಾಡಿಬಿಟ್ಟು ಲಾಸ್ಟಿಗೆ ಫೈನಲ್ಲಾಗಿ ಕಮೆಂಟನ್ನು ಹಾಕ್ತೀರಾ ನೀವು. ಯೂಸಲಿ ಅವ್ರು ಕೇಳಿಲ್ಲ ಅಂದರೂ ಕೂಡ ಕಮೆಂಟ್ ಹಾಕೋದು ಬೆಟರು. ಹೌ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್ ಆರ್ ಡಿಕ್ರೀಸಿಂಗ್ ಟ್ರೆಂಡ್ ಆರ್ ಆಸೋಲೇಟರಿ. ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್ ಆರ್ ಅಪ್ವರ್ಡ್ ಟ್ರೆಂಡ್ ಅಂತ ಬರೆದ್ರು ಸಾಕು. ಅಪ್ವರ್ಡ್ ಟ್ರೆಂಡ್. ಓಕೆ, 5 ಇಯರ್ಲಿ ಮೂವಿಂಗ್ ಎವರೇಜಸ್ಸದ್ದು ಇದು ಎ ಕ್ವಶನ್ನು, ತುಂಬ ಈಸಿಯಾಗಿರುವಂಥ ಕ್ವಶನ್ನು. ಬಿ ಕ್ವಶನ್ ಬಂದುಬಿಟ್ಟು ನಿಮಗೆ y = a + bx ಫಿಟ್ ಅ ಸ್ಟೇಟ್ ಲೈನ್ ಟ್ರೆಂಡ್. ಇದಂತೂ ತುಂಬಾ ಈಸಿಯಾಗಿರುವಂಥ ಕ್ವಶನ್ನು, ಯಾಕಂದರೆ ಫಾರ್ಮುಲಾಸ್ ಆಲ್ರೆಡಿ ಎ ಬಿ ಇದೆ, ಕಾನ್ಸ್ಟಂಟ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು. ಇಯರ್ ತಗೊಳ್ತೀರಾ ಇಲ್ಲಿ, ಮತ್ತು ಪ್ರಾಫಿಟ್ಟು. ಓಕೆ, ನೋಡಿ ಇಲ್ಲಿ ಇಯರ್ ಏನಿದೆ 2014, 2016, 2018. ಇದನ್ನ ಯಾರೋ ನನಗೆ ಇವಾಗ ಕಮೆಂಟ್ ಕೂಡ ಹಾಕಿದ್ರಿ, ನಾನು ಅಷ್ಟಲ್ಲೇ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೆ, ಮತ್ತು ಕಮೆಂಟ್ ಕೂಡ ನನಗೆ ಇದು ಮೇಡಮ್ ಈ ಪ್ರಾಬ್ಲಮ್ನ ಮಾಡಿ ಅಂತ ಹೇಳಿಬಿಟ್ಟು ಕಮೆಂಟ್ ಬಂದಿದೆ. ನೋಡಿ, ಇದನ್ನು ಮಾಡೋರಿದ್ದರೆ ಇದನ್ನು ಕೂಡ ಅಲ್ಲಿ ಇದೆರಡು ಸಮ್ ಬಂದರೆ ನೀವು ಮಾಡ್ಕೊಳ್ಬೋದು ಅಂತ. ಇದು ಇಂಡೆಕ್ಸ್ ನಂಬರ್ ಬಿಟ್ಬಿಟ್ಟು ಇದನ್ನು ಸಾಲ್ವ್ ಮಾಡ್ಕೋಬೋದು, ಅಥವಾ ಎಕ್ಸ್ಟ್ರಾ ಅಂತ ಮಾಡಿದರೂ ಕೂಡ ನೀವು ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದು ಎಷ್ಟು ವ್ಯಾಲ್ಯೂಸ್ ಇದೆ? 1 2 3 4 5 6 ಇದು 12 10 20 25 30 41. ಓಕೆ, ಇದು y ಅಂತ ಕನ್ಸಿಡರೇಬಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೈಮ್, ದಟ್ ಈಸ್ ಎಕ್ಸ್ ಅಂತ ತಗೊಳ್ತೀವಿ. ಮಿಡಲ್ ವ್ಯಾಲ್ಯೂಸನ್ನು, ಮಿಡಲ್ 2 ವ್ಯಾಲ್ಯೂಸ್ನ -1, ಇಲ್ಲಿ +1, ಇಲ್ಲಿ 3 5, ಇಲ್ಲಿ -3 ಆ್ಯಂಡ್ -5. ಇಲ್ಲಿ ನೋಡಿ ಸೆಂಟ್ರ್ 2 ವ್ಯಾಲ್ಯೂಸ್ನ, ಇದು ಈವನ್ ವ್ಯಾಲ್ಯೂ ಆಗಿರೋದ್ರಿಂದ ಸೆಂಟರ್ 2 ವ್ಯಾಲ್ಯೂಸ್ನ -1 +1 ತೊಗೊಳ್ತೀವಿ. ಮೇಲ್ಗಡೆ ಸೀರೀಸ್ ಅಂದರೆ ಆಡ್ ವ್ಯಾಲ್ಯೂಸ್ ಆಗುತ್ತೆ, -3 ಮತ್ತು -5 1 3 5 ಅಂತ ಹೋಗ್ತೀವಿ ನಾವಿಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗ ಎಕ್ಸ್ ಆಯಿತಾ, ಎಕ್ಸ್ ಸ್ಕ್ವೇರ್ ತೊಗೊಳ್ತೀವಿ. ಎಕ್ಸ್ ಸ್ಕ್ವೇರ್ ಬಂದುಬಿಟ್ಟು 25 9 1 1 9 25. ಓಕೆ, ಎಕ್ಸ್ ಇಂಟು ವೈ ತೊಗೊಳ್ತೀರಿ. ಎಕ್ಸ್ ಇಂಟು ವೈ ಮಾಡ್ಕೊಂಡಾಗಲ್ಲಿ ನಿಮಗೆ ಬರ್ತಾ ಇರೋದು ಎಕ್ಸ್ ಇಂಟು ವೈ 12 × 5 ಅಂದರೆ ಮೈನಸ್ ಬರುತ್ತೆ. -60 -30 -20 25 90 ಆ್ಯಂಡ್ 41 × 5 that is equals to 205. Sorry, 90. ಹಾಂ, ಇದು 41 5 1s 5 5 4s 20 205, ಕರೆಕ್ಟ್ 205. ಆಫ್ಟರ್ ದ್ಯಾಟ್ ಯು ಆರ್ ಟೇಕಿಂಗ್ ಅ ಟೋಟಲ್ ಆಫ್ ದಿಸ್ ವ್ಯಾಲ್ಯೂಸ್, ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂನ ಟೋಟಲ್ ತೊಗೊಳ್ತೀರಾ. ಟೋಟಲ್ ತೊಗೊಂಡಾಗ ಎಕ್ಸ್ ಸ್ಕ್ವೇರ್ದು 70 ಬರುತ್ತೆ, ಯಾಕಂದರೆ ಅಲ್ಲಿ ಮೈನಸ್ಸು ಪ್ಲಸ್ ಇದೆ ಅಲ್ಲ, ಮೈನಸ್ಸು ಪ್ಲಸ್ ತೊಗೊಂಡಾಗಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇದು ಎಕ್ಸ್ ವೈದ್ದು 210, ಎಕ್ಸ್ ವೈದ್ದು 210, ಇದು ಎಕ್ಸ್ ಸ್ಕ್ವೇರ್ದು ಎಕ್ಸ್ ಸ್ಕ್ವೇರು 70 ಬರುತ್ತೆ, ಯಾಕಂದರೆ ಇಲ್ಲಿ 10 35 + 35 70. ಓಕೆ, ದೆನ್ ವೈ ವ್ಯಾಲ್ಯೂ ಈಸ್ ದ ಟೋಟಲ್ ಈಸ್ 138. ಓಕೆ, after getting these values, then a is equals to summation of y divided by n. 138 divided by 6, that is equals to a 23 answer. B is equals to summation of x into y divided by summation of x square, that is equals to 210 divided by 70, that is equals to 3 is the answer. Then y is equals to a plus bx, just you are fitting
ಇಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಲ್ಲ ನೀವು, ಯಾಕಂತಂದರೆ ಇದು 5 ಮಾರ್ಕ್ಸ್ ಸಮ್ ಆಗಿರೋದ್ರಿಂದ. 10 ಮಾರ್ಕ್ಸ್ ಇದನ್ನು ಒಂದೇ 10 ಮಾರ್ಕ್ಸಿಗೆ ಕೊಟ್ಟಿದ್ರೆ ಅವರು ಕ್ಯಾಲ್ಕುಲೇಟ್ ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕೊಡ್ತಿದ್ರು ನಿಮಗೆ. ಬಟ್ ಇಲ್ಲಿ ಎ ವ್ಯಾಲ್ಯೂ 23 ಪ್ಲಸ್ ಬಿ ವ್ಯಾಲ್ಯೂ 3x y = ಇದನ್ನು ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ನಿಮಗೆ ಬಿ ಬಂದುಬಿಟ್ಟು ಇದು ಫಸ್ಟು ಇಲ್ಲಿ 5 ಇಯರ್ಲಿ ಕೊಡ್ಬೋದು, 3 ಇಯರ್ಲಿ ಕೊಡ್ಬೋದು, 4 ಇಯರ್ಲಿ ಕೊಡ್ಬೋದು ನಿಮಗೆ. ಸೆಕೆಂಡ್ ಬಂದುಬಿಟ್ಟು ಇದನ್ನು y = ಫಿಟ್ ಅ ಸ್ಟ್ರೇಟ್ ಲೈನ್ ಟ್ರೆಂಡ್ ಅಂತಂದರೆ ಇದು ಈಸಿಯಾಗಿರುವಂಥದ್ದು. ಇದನ್ನು ಕೂಡ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಗೆ ಏನಿದ್ರು ಗೊತ್ತಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಾಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ಏನು ತಿಳಿದಿಲ್ಲಲ್ಲ ನೀವು ಅದನ್ನು ಕಮೆಂಟ್ ಮಾಡಿದರೆ ನಾನು ಮಾಡಿ ತೋರಿಸ್ತೇನೆ ಅಂತ. ಓಕೆ ಸ್ಟೂಡೆಂಟ್ಸ್.